ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ಟಾಪಿಕ್ಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಮಾರ್ಕೆಟ್ನಲ್ಲಿ ಮೋಸ. ಹೌದು, ಕೇತನ್ ಪಾರೇಖ್ ಮತ್ತೆ ಏನಾದರೂ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡಿದ್ರ? ಸೆಬಿಯಿಂದ 65 ಕೋಟಿ ಫ್ರಂಟ್ ರನ್ನಿಂಗ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಗೊತ್ತಾ? ಇದಾದ್ಮೇಲೆ ನಮ್ಮ ಮೈನಿಂಗ್ ಆಕ್ಷನ್ ಅಂತ ಏನ್ ಕರಿತೀವಿ, ಇದ್ರಲ್ಲಿ ಯಾಕೆ ಇಷ್ಟು ಕಷ್ಟ ಆಗ್ತಿದೆ? ಕ್ರಿಟಿಕಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ಇಲ್ಲಿ ದೊಡ್ಡ ದೊಡ್ಡ ವಿಚಾರಗಳನ್ನ ಹಾಗೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಸೋಮವಾರ ಜಾನ್ 6. ಕೇತನ್ ಪಾರೇಖ್ನ ಹೊಸ ಸ್ಕ್ಯಾಮ್ ಮತ್ತೆ ಮೋಸ ನಡೆದಿದೆ. ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಏನ್ ಕರಿತೀವಿ, ಒಂದು ಹೊಸ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ರು. ಅದರಿಂದ ಗೊತ್ತಾಯ್ತು 65 ಕೋಟಿ ಫ್ರಂಟ್ ರನ್ನಿಂಗ್ ಸ್ಕ್ಯಾಮ್ ಆಗಿದೆ ಅಂತ. ಇದರಲ್ಲಿ ಮುಖ್ಯ ವ್ಯಕ್ತಿ ಯಾರು ಗೊತ್ತಾ? ಕೇತನ್ ಪಾರೇಖ್. 2001ರಲ್ಲಿ ನಾವು ನೋಡಿದಾಗ ಕೇತನ್ ಪಾರೇಖ್ನ ಒಂದು ದೊಡ್ಡ ಸ್ಕ್ಯಾಮ್ ಆಗಿತ್ತು. ಹರ್ಷದ್ ಮೆಹ್ತಾ ಜೊತೆ ಸೇರ್ಕೊಂಡು ಐಟಿ ಮೀಡಿಯಾ, ಟೆಲಿಕಾಂ ಶೇರ್ಸ್ ಗಳಲ್ಲಿ ಒಂದು ಬೆಲೆನ ಜಾಸ್ತಿ ಮಾಡಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಜೊತೆ ಮೋಸ ಮಾಡಿದ್ರು. ಆ ಸ್ಕ್ಯಾಮ್ ನ ನಾವು ನೋಡಿದ್ವಿ ಅಂತಂದ್ರೆ 40,000 ಕೋಟಿ ಬರೋಬ್ಬರಿ ಅಂದಾಜಲ್ಲಿತ್ತು. ಇನ್ನು ಸೆಬಿ ಏನ್ ಮಾಡ್ತು ಗೊತ್ತಾ? ಸಿಬಿಐ, SFIO ತರಹ ಒಂದು ಏಜೆನ್ಸಿಗಳ ಜೊತೆ ಸೇರ್ಕೊಂಡು ತನಿಖೆ ಮಾಡಿ ಪಾರೇಖ್ಗೆ 14 ವರ್ಷ ಶೇರ್ ಮಾರುಕಟ್ಟೆಯಿಂದ ಬ್ಯಾನ್ ಮಾಡಿದ್ರು. ಹಾಗೆ 3 ವರ್ಷ ಜೈಲು ಶಿಕ್ಷೆನೂ ಸಹ ಕೊಟ್ಟಿದ್ರು. ಆದ್ರೆ ಈಗ ಮತ್ತೆ ಏನಾಯ್ತು? ಕೇತನ್ ಪಾರೇಖ್ ಒಂದು ಫ್ರಂಟ್ ರನ್ನಿಂಗ್ ಸ್ಕ್ಯಾಮ್ ಮಾಡಿದ್ದಾರೆ. ಓಕೆ, ನಿಮ್ಮೆಲ್ರಿಗೂ ಅನಿಸ್ತಿರ್ಬೋದು ಈ ಫ್ರಂಟ್ ರನ್ನಿಂಗ್ ಸ್ಕ್ಯಾಮ್ ಅಂದ್ರೆ ಏನು ಅಂತ. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಫ್ರಂಟ್ ರನ್ನಿಂಗ್ ಅಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ದೊಡ್ಡ ಟ್ರೇಡ್ಸ್ ಬಗ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ತಪ್ಪು ಮಾಡೋದು. ಈಗ ದೊಡ್ಡ ಇನ್ವೆಸ್ಟರ್ ಇರ್ತಾರಲ್ವಾ, ಅವರು ಒಂದು ಶೇರ್ ನ ಬೈ ಮಾಡೋ ಪ್ಲಾನ್ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಅದ್ರ ಬೆಲೆ ಜಾಸ್ತಿ ಆಗತ್ತೆ. ಯಾರಾದ್ರೂ ಈ ಸೀಕ್ರೆಟ್ ನ ಮೊದಲೇ ಯೂಸ್ ಮಾಡ್ಕೊಂಡು ತಮ್ಮ ಶೇರ್ಸ್ ನ ಬೈ ಮಾಡಿ ಅದ್ರ ಬೆಲೆ ಜಾಸ್ತಿ ಆದ್ಮೇಲೆ ಮಾರಾಟ ಮಾಡ್ತಾರೆ. ಇದರಿಂದ ಇವರು ತುಂಬಾ ಈಸಿಯಾಗಿ ಪ್ರಾಫಿಟ್ ಅನ್ನ ಮಾಡ್ಕೊಳ್ಬಹುದು. ಫ್ರಂಟ್ ರನ್ನಿಂಗ್ ಅಂತ ಏನ್ ಹೇಳ್ತೀವಿ, ಇದು ಖಂಡಿತವಾಗ್ಲೂ ಇಲ್ಲೀಗಲ್. ಯಾಕೆ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ನ ನಂಬಿಕೆನ ಕದ್ದಂಗಾಗತ್ತೆ. ಹಾಗೆ ಇನ್ವೆಸ್ಟರ್ಸ್ಗೂ ಸಹ ತುಂಬಾನೇ ಅನ್ಯಾಯ ಮಾಡ್ದಂಗೂ ಕೂಡ ಆಗತ್ತೆ. ಹಾಗಿದ್ರೆ ಈ ಸ್ಕ್ಯಾಮ್ ನಲ್ಲಿ ಭಾಗವಹಿಸಿದವರೆಲ್ಲ ಯಾರ್ಯಾರು? ಕೇತನ್ ಪಾರೇಖ್ ಇವರು ಈ ಸ್ಕ್ಯಾಮ್ ನಲ್ಲಿರೋ ಒಂದು ಮೇನ್ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು. ಅವರು ಟೀಮ್ ನ ಯೂಸ್ ಮಾಡಿಕೊಂಡು ಇನ್ಸೈಡರ್ ಇನ್ಫಾರ್ಮೇಶನ್ ಅಂದ್ರೆ ಒಳ ಮಾಹಿತಿಯಿಂದ ಪ್ರಾಫಿಟ್ ಅನ್ನ ಮಾಡ್ಕೊಳ್ತಿದ್ರು. ರೋಹಿತ್ ಸಲ್ಗಾಂವ್ಕರ್ ಇವರು ಸಿಂಗಾಪುರದಲ್ಲಿರೋ ಒಂದು ಇಂಟರ್ಮೀಡಿಯರಿ ಅಂತ ಹೇಳ್ಬೋದು. ಇವ್ರನ್ನ ನಾವು ಮಧ್ಯವರ್ತಿ ಅಂತ ಕರಿತೀವಿ. ಇವ್ರು ಯೂಶಲಿ ಏನ್ ಮಾಡ್ತಿದ್ರು ಗೊತ್ತಾ? ದೊಡ್ಡ ಫಾರಿನ್ ಕ್ಲೈಂಟ್ಸ್ ಗಳು ಯಾರೆಲ್ಲ ಇರ್ತಾರೆ ಅವರ ಒಂದು ಟ್ರೇಡ್ ಡೀಟೇಲ್ಸ್ ನ ತಗೊಂಡು ಪಾರೇಖ್ಗೆ ಕಳಿಸ್ತಾ ಇದ್ರು. ಇನ್ನು ಬಿಗ್ ಕ್ಲೈಂಟ್, ಇದನ್ನ ನಾವು ದೊಡ್ಡ ಗ್ರಾಹಕ ಅಂತ ಕರಿತೀವಿ. ಇವರೆಲ್ಲ ಯಾರ್ಯಾರು ಗೊತ್ತಾ? US ಬೇಸ್ಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್. ಇವರ ಒಂದು ಟ್ರೇಡ್ಸ್ ಇಂದಾನೇ ಈ ಸ್ಕ್ಯಾಮ್ ಶುರುವಾಗಿದ್ದು. ಇನ್ನು ಫ್ರಂಟ್ ರನ್ನರ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಪಾರೇಖ್ನ ಟೀಮ್ ಮೆಂಬರ್ಸ್ ಮತ್ತೆ ಬ್ರೋಕರ್ಸ್ ಇನ್ಸೈಡರ್ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ಇವರು ವ್ಯಾಪಾರ ಮಾಡ್ತಾ ಇದ್ರು. ಈಗ ಇಂಡಿಯನ್ ಬ್ರೋಕರ್ಸ್, ಭಾರತೀಯ ದಲ್ಲಾಳಿಗಳು ಅಂತ ಬಂದ್ರೆ ಯಾರೆಲ್ಲ ಇದ್ದಾರೆ? ಫಾರ್ ಎಕ್ಸಾಂಪಲ್ ಮೋತಿಲಾಲ್ ಓಸ್ವಾಲ್, ನುವಾಮಾ ವೆಲ್ತ್. ಇವ್ರೇನ್ ಮಾಡ್ತಾರೆ? ದೊಡ್ಡ ಕ್ಲೈಂಟ್ ಟ್ರೇಡ್ಸ್ ನ ಮ್ಯಾನೇಜ್ ಮಾಡ್ತಾರೆ ಅಲ್ವಾ? ಇವರ ಒಂದು ಸಿಸ್ಟಮ್ ನ ಯೂಸ್ ಮಾಡಿ ಸ್ಕ್ಯಾಮ್ ನಡೀತು. ಆದ್ರೆ ನೋಡಿ, ಇವ್ರಿಗೆ ಗೊತ್ತಿರ್ಲಿಲ್ಲ ಈ ತರ ಸ್ಕ್ಯಾಮ್ ನಡೆದಿದೆ ನಮ್ಮ ಮೇಲೆ ಅಂತ. ಹಾಗಿದ್ರೆ ಸ್ಕ್ಯಾಮ್ ಯಾವ ರೀತಿ ನಡೀತು? ನಾನ್ ಪಬ್ಲಿಕ್ ಇನ್ಫಾರ್ಮೇಶನ್, NPI ಅಂತ ಏನ್ ಕರಿತೀವಿ, ಇದನ್ನ ಕನ್ನಡದಲ್ಲಿ ಸಾರ್ವಜನಿಕವಲ್ಲದ ಮಾಹಿತಿ, ಇದನ್ನ ಲೀಕ್ ಮಾಡಿರೋದು. ಈಗ ಬಿಗ್ ಕ್ಲೈಂಟ್ ಫಾರಿನ್ ಇನ್ವೆಸ್ಟರ್, ಈಗ ವಿದೇಶದಿಂದ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೆ, ಹಾಗೆ ಇಂಡಿಯನ್ ಬ್ರೋಕರ್ಸ್ ಮೂಲಕ ಶೇರ್ಸ್ ಅನ್ನ ಬೈ ಅಥವಾ ಸೆಲ್ ಮಾಡ್ತಿದ್ರು. ಇನ್ನು ರೋಹಿತ್ ಸಲ್ಗಾಂವ್ಕರ್ ಏನ್ ಮಾಡ್ತಿದ್ರು? ಈ ಟ್ರೇಡಿಂಗ್ ಡೀಟೇಲ್ಸ್ ನ ಆಕ್ಸೆಸ್ ಮಾಡ್ತಿದ್ರು. ಯಾವ ಶೇರ್ಸ್ ನ ಬೈ ಮಾಡಬೇಕು ಮತ್ತೆ ಯಾವ ಶೇರ್ಸ್ ನ ಮಾರಾಟ ಮಾಡಬೇಕು ಅಂತ ಇವ್ರಿಗೆ ಮಾತ್ರ ಗೊತ್ತಾಗ್ತಿತ್ತು. ಹಾಗೆ ಕ್ವಾಂಟಿಟೀಸ್ ಮತ್ತೆ ಪ್ರೈಸ್ ರೇಂಜು ಮತ್ತೆ ಟೈಮಿಂಗ್ಸ್ ಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಇವರೇ ನೋಡ್ಕೋತಾ ಇದ್ರು. ಇನ್ನು ಸಲ್ಗಾಂವ್ಕರ್ ಈ ಒಂದು ಇನ್ಫಾರ್ಮೇಶನ್ ನ ಕೇತನ್ ಪಾರೇಖ್ಗೆ ಸೀಕ್ರೆಟ್ ಆಗಿ ಕಳಿಸ್ತಾ ಇದ್ರು ನೋಡಿ. ಹಾಗೇನೆ ಫ್ರಂಟ್ ರನ್ನಿಂಗ್ ಇಂದ ಇವರು ಯಾವ ರೀತಿ ಲಾಭ ಪಡ್ಕೊಳ್ತಿದ್ರು? ಯೂಶಲಿ ಕೇತನ್ ಪಾರೇಖ್ ಈ ಒಂದು ಇನ್ಫಾರ್ಮೇಶನ್ ನ ಯೂಸ್ ಮಾಡಿ ಈ ತರ ಮಾಡ್ತಿದ್ರು. ಇನ್ನು ಬಿಗ್ ಕ್ಲೈಂಟ್ಸ್ ಶೇರ್ ನ ಬೈ ಮಾಡೋಕ್ಕಿಂತ ಮುಂಚೆ ಪಾರೇಖ್ ನ ಟೀಮ್ ಆ ಶೇರ್ಸ್ ನ ಕಡಿಮೆ ಬೆಲೆಗೆ ಬೈ ಮಾಡ್ತಿತ್ತು. ಬಿಗ್ ಕ್ಲೈಂಟ್ ಒತ್ತಡದಿಂದ ಏನ್ ಮಾಡ್ತಿದ್ರು? ಶೇರ್ ಪ್ರೈಸ್ ಜಾಸ್ತಿ ಆದ್ಮೇಲೆ ಪಾರೇಖ್ ನ ಟೀಮ್ ತಕ್ಷಣ ತಮ್ಮ ಶೇರ್ಸ್ ಗಳನ್ನ ಮಾರಾಟ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ಬಿಗ್ ಕ್ಲೈಂಟ್ 1 ಲಕ್ಷ ಶೇರ್ಸ್ ನ 100 ರೂಪಾಯಿಗೆ ಈ ಬೆಲೆಗೆ ಬೈ ಮಾಡೋ ಪ್ಲಾನ್ ನಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಪಾರೇಖ್ನ ಟೀಮ್ ಏನ್ ಮಾಡುತ್ತೆ? ಅದನ್ನ ಮೊದಲೇ 100 ರೂಪೀಸ್ಗೆ ಬೈ ಮಾಡ್ತಿದ್ರು. ಬಿಗ್ ಕ್ಲೈಂಟ್ ಒತ್ತಡದಿಂದ ಏನ್ ಮಾಡ್ತಾರೆ? ಶೇರ್ ಪ್ರೈಸ್ ನ 105 ರೂಪಾಯಿಗೆ ಏನಾದ್ರೂ ಹೋಯ್ತು ಅಂತಂದ್ರೆ ಪಾರೇಖ್ನ ಟೀಮ್ ತಕ್ಷಣ ತಮ್ಮ ಶೇರ್ಸ್ ನ 105 ರೂಪಾಯಿಗೆ ಸೆಲ್ ಮಾಡ್ತಿತ್ತು.
ನೀವೇ ನೋಡಿ, ಪ್ರತಿ ಶೇರ್ಸ್ಗೂ ಸಹ 5 ರೂಪೀಸ್ ಅವ್ರಿಗೆ ಪ್ರಾಫಿಟ್ ಬರ್ತಾ ಇದೆ ಗೊತ್ತಾ. ಇದರಿಂದ ಆದಂತಹ ಪರಿಣಾಮಗಳಾದ್ರೂ ಯಾವ್ದ್ಯಾವ್ದು? ಕೇತನ್ ಪಾರೇಖ್ ನ ಈ ಸ್ಕ್ಯಾಮ್ ಮಾರ್ಕೆಟ್ ನಂಬಿಕೆಗೆ ಒಂದು ತೊಂದರೆ ಕೊಟ್ಟಿದೆ ಅಂತ ಹೇಳ್ಬೋದು. ಸೆಬಿ ಈ ಸ್ಕ್ಯಾಮ್ ನ ಪತ್ತೆ ಹಚ್ಚಿ ಸ್ಟೆಪ್ಸ್ ನ ತಗೊಂಡು ಮಾರ್ಕೆಟ್ ನಂಬಿಕೆನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಈ ಘಟನೆ ಇನ್ವೆಸ್ಟರ್ಸ್ ಎಲ್ರಿಗೂ ಸಹ ಒಂದು ಲೆಸನ್. ಅಂದ್ರೆ ಮಾರ್ಕೆಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಟೈಮ್ಗೆ ಸರಿಯಾಗಿ ಡಿಸಿಷನ್ ತಗೊಳ್ಳೋದು ತುಂಬಾನೇ ಮುಖ್ಯ ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಕೇತನ್ ಪಾರೇಖ್ ಫ್ರಂಟ್ ರನ್ನಿಂಗ್ ಸ್ಕ್ಯಾಮ್ ಏನಿದೆ, ಇದರ ಪಾರ್ಟ್ 3 ಮತ್ತೆ 4 ಅನ್ನ ನೋಡೋದು ನಿಜವಾಗ್ಲೂ ಕೂಡ ಇಂಪಾರ್ಟೆಂಟ್. ಪಾರ್ಟ್ 3 ನೋಡ್ತಿದೀವಿ ಅಂತಂದ್ರೆ ಕೌಂಟರ್ ಪಾರ್ಟೀಸ್, ಅಂದ್ರೆ ವ್ಯಾಪಾರ ವಿರುದ್ಧ ವಾದವರಿಗೆ. ಈಗ ನೋಡಿ, ಮಾರ್ಕೆಟ್ ನಲ್ಲಿ ನೀವು ಯಾವ ಬಿಸ್ನೆಸ್ ನ ಮಾಡ್ತಿದ್ರು ಕೂಡ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಬ್ರು ಬಿಸ್ನೆಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ರಿಲಯನ್ಸ್ ಶೇರ್ಸ್ ಗಳು ಏನಿರುತ್ತೆ ಅದನ್ನ ಬೈ ಮಾಡ್ಬೇಕಾದ್ರೆ ಯಾರಾದ್ರೂ ಅದನ್ನ ಸೆಲ್ ಮಾಡ್ಬೇಕು ಅಲ್ವಾ. ಆದ್ರೆ ಕೆಲವು ಶೇರ್ಸ್ ಗಳು ಲಿಕ್ವಿಡಿಟಿಯಲ್ಲಿ ಇರೋದ್ರಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತಿದೀವಿ ಅಥವಾ ಸೆಲ್ ಮಾಡ್ತಿದೀವಿ ಅಂತಂದ್ರೆ ಯಾರನ್ನಾದ್ರೂ ತಕ್ಷಣಕ್ಕೆ ಹುಡುಕೋದು ಖಂಡಿತವಾಗ್ಲೂ ಕಷ್ಟ. ಸೊ ಕೌಂಟರ್ ಪಾರ್ಟೀಸ್ ಏನ್ ಮಾಡುತ್ತೆ ಅಂದ್ರೆ, ವಿರುದ್ಧ ಪಕ್ಷ ಯಾರಿರ್ತಾರೆ ಅವರು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ಅವರು ದೊಡ್ಡ ದೊಡ್ಡ ಆರ್ಡರ್ಸ್ ಗಳು ಯಾವ್ದೆಲ್ಲ ಇರುತ್ತೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಇಂಟರ್ಮೀಡಿಯರೀಸ್ ಅಂದ್ರೆ ಮಧ್ಯವರ್ತಕ ಅಂತ ಏನ್ ಹೇಳ್ತೀವಿ, ಅವರು ಕೂಡ ಕೌಂಟರ್ ಪಾರ್ಟೀಸ್ ನ ಒಂದು ಪ್ರೊವೈಡ್ ಹೆಲ್ಪ್ ಮಾಡ್ತಾರೆ. ಈ ಸ್ಕ್ಯಾಮ್ ನಲ್ಲಿ ನಾವು ನೋಡಿದಾಗ ರೋಹಿತ್ ಸಲ್ಗಾಂವ್ಕರ್ ಏನ್ ಮಾಡಿದ್ದಾರೆ ಗೊತ್ತಾ, ಕೇತನ್ ಪಾರೇಖ್ ನ ಟೀಮ್ ಮೆಂಬರ್ಸ್ ನ ಒಂದು ಬಿಗ್ ಕ್ಲೈಂಟ್ಸ್ ಬಿಸ್ನೆಸ್ ನಲ್ಲಿ ಕೌಂಟರ್ ಪಾರ್ಟೀಸ್ ಯಾರೆಲ್ಲ ಇರ್ತಾರೆ ಅವ್ರಿಗಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಬಿಗ್ ಕ್ಲೈಂಟ್ ಶೇರ್ಸ್ ನ ಬೈ ಮಾಡಬೇಕಾದ್ರೆ ಪಾರೇಖ್ ನ ಟೀಮ್ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ತಿತ್ತು. ಬಿಗ್ ಕ್ಲೈಂಟ್ ಶೇರ್ಸ್ ಗಳೇನಾದ್ರೂ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಪಾರೇಖ್ ನ ಟೀಮ್ ಅದನ್ನ ಮೊದಲೇ ಬೈ ಮಾಡ್ತಿತ್ತು, ಮತ್ತೆ ಜಾಸ್ತಿ ಬೆಲೆಗೆ ಸೆಲ್ ಮಾಡ್ತಿತ್ತು. ಇನ್ನು ರೋಹಿತ್ ಸಲ್ಗಾಂವ್ಕರ್ ಸೆಬಿಗೆ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ನ ನೋಡೋದಾದ್ರೆ ಸುಮಾರು 90% ಕೌಂಟರ್ ಪಾರ್ಟೀಸ್ ಪಾರೇಖ್ ನ ನೆಟ್ವರ್ಕ್ ದಲ್ಲಿರೋರು ಗೊತ್ತಾ. ಇನ್ನು ಪಾರ್ಟ್ 4 ಅಲ್ಲಿ ನೋಡೋದಾದ್ರೆ ಅಂಗಡಿಯ ನೆಟ್ವರ್ಕ್ ಅಂದ್ರೆ ಅಂಗಡಿಯ ಜಾಲ ಅಂತ ಹೇಳ್ತೀವಿ, ಇದ್ರ ಮೂಲಕ ಹಸ್ತಾಂತರ ಮಾಡ್ತಿದ್ರು, ಅಂದ್ರೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದ್ರು. ಬಿಸ್ನೆಸ್ ಅಥವಾ ಸ್ಕ್ಯಾಮ್ ಮಾಡೋದು ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ ಕಣ್ರಿ. ಈ ತರಹ ಮಾಡ್ತಿದ್ದಾರೆ ಅಂತಂದ್ರೆ ಬೇಗ ಸಿಕ್ಕಾಕೊಳ್ತಾರೆ ಅಲ್ವಾ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಾನೆ ಪಾರೇಖ್ ಏನ್ ಮಾಡಿದ್ರು ಅಂತಂದ್ರೆ ಅಂಗಡಿಯ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ಕೊಂಡ್ರು. ಇನ್ನು ಅಂಗಡಿಯ ನೆಟ್ವರ್ಕ್ ಅಂತಂದ್ರೆ ಏನು? ಇದು ಹಿಂದಿನಿಂದನೂ ಕೂಡ ಜ್ಯುವೆಲರ್ಸ್ ಮತ್ತೆ ಮರ್ಚೆಂಟ್ಸ್ ಅಂತ ನಾವು ಯಾರನ್ನ ಕರಿತೀವಿ, ಅವರು ದುಡ್ಡು ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನೇನಾದ್ರೂ ಕೂಡ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ತಿದ್ದಂತಹ ಒಂದು ಇನ್ಫಾರ್ಮಲ್ ಸಿಸ್ಟಮ್ ಅಂತ ಹೇಳ್ಬೋದು. ಇದು ಯಾವಾಗ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಜನಗಳ ನಂಬಿಕೆ ತುಂಬಾನೇ ಜಾಸ್ತಿ. ಈ ಸ್ಕ್ಯಾಮ್ ನಲ್ಲಿ ಪಾರೇಖ್ ಈ ಒಂದು ನೆಟ್ವರ್ಕ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಬರುವಂತ ಪ್ರಾಫಿಟ್ ಗಳು ಏನಿರುತ್ತೆ ಅದನ್ನ ತನ್ನ ಟೀಮ್ ಮೆಂಬರ್ಸ್ ಮಧ್ಯಾಹ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಇನ್ನು ಬ್ಯಾಂಕಿಂಗ್ ಸಿಸ್ಟಮ್ ನ ನಾವು ನೋಡಿದ್ರೆ ಅವ್ರಿಗೆ ಗೊತ್ತಾಗದಿರೋ ರೀತಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದ್ರು. ಇನ್ನು ಸೆಬಿ ಈ ಒಂದು ಸ್ಕ್ಯಾಮ್ ನ ಯಾವ ರೀತಿ ಪತ್ತೆ ಮಾಡ್ತು? ಅನ್ಯೂಶುವಲ್ ಟ್ರಾನ್ಸಾಕ್ಷನ್ಸ್. ಸೆಬಿಗೆ ಒಂದು ಡೌಟ್ ಬರೋಕೆ ಶುರುವಾಯಿತು. ಅಂದ್ರೆ ಈ ಬಿಗ್ ಕ್ಲೈಂಟ್ ನ ಟ್ರಾನ್ಸಾಕ್ಷನ್ ಇದಾಗಕ್ಕಿಂತ ಮುಂಚೆನೆ ಪಾರೇಖ್ ನ ಟೀಮ್ ಟ್ರೇಡ್ಸ್ ಮಾಡ್ತಿತ್ತು, ಮತ್ತೆ ಅದು ಪ್ರತಿ ಸಲನೂ ಕೂಡ ಪ್ರಾಫಿಟ್ ನ ಮಾಡ್ಕೊಳ್ತಿತ್ತು. ಸೊ ಈ ರೀತಿ ಅನ್ಯೂಶುವಲ್ ಆಕ್ಟಿವಿಟಿ ನಡೀತಿದೆ ಅಂತಂದ್ರೆ ಸೆಬಿ ಏನ್ ಮಾಡ್ತು ಹೇಳಿ? ಥೌಸಂಡ್ಸ್ ಆಫ್ ಟ್ರೇಡ್ಸ್ ಇದನ್ನ ವಿಶ್ಲೇಷಣೆ ಮಾಡಿ ಸಸ್ಪೆಕ್ಟ್ ಪ್ಯಾಟರ್ನ್ ಅನ್ನ ಪತ್ತೆ ಮಾಡ್ತು. ಪಾರೇಖ್ ನ ಟೀಮ್ ಬಿಗ್ ಕ್ಲೈಂಟ್ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮುಂಚೆನೆ ಅದೇ ಶೇರ್ಸ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಿತ್ತು ಅನ್ನೋದನ್ನ ಸೆಬಿ ಕಂಡುಹಿಡಿತು. ಬರೋಬ್ಬರಿ 17 ಪ್ಲೇಸಸ್ ಗಳಲ್ಲಿ ಸರ್ಚ್ ಅಂಡ್ ಸೀಜರ್ ಮಾಡಿದ್ರು ಗೊತ್ತಾ. ಮೊಬೈಲ್ ಫೋನ್ಸ್ ಗಳು, ಎಲೆಕ್ಟ್ರಾನಿಕ್ ಡಿವೈಸಸ್ ಗಳು, ಫಾರ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ಸ್ ಏನಾದ್ರೂ ಆಗ್ತಿದೆ ಅಂತಂದ್ರೆ ಫೈನಾನ್ಷಿಯಲ್ ರೆಕಾರ್ಡ್ ಸಹ ಇಲ್ಲೇ ಸಿಕ್ಕಾಕೊಳ್ತು. ವಾಟ್ಸ್ಆಪ್ ಚಾಟ್ಸ್ ಮತ್ತೆ ಫೇಕ್ ನೇಮ್ಸ್ ಗಳನ್ನು ಕೂಡ ಡಿಕೋಡ್ ಮಾಡಿದ್ರು. ಪಾರೇಖ್, ಜಾಕ್ ಮತ್ತೆ ಬಾಸ್ ಅನ್ನೋ ಒಂದು ನೇಮ್ಸ್ ಇಂದನೂ ಕೂಡ ತನ್ನ ನೆಟ್ವರ್ಕ್ ನ ಇವರು ಗೈಡ್ ಮಾಡ್ತಿದ್ರು. ಇನ್ನು ಸಲ್ಗಾಂವ್ಕರ್ ಜೊತೆ ಇದ್ದಂತಹ ಒಂದು ರಿಯಲ್ ಟೈಮ್ ಇನ್ಸ್ಟ್ರಕ್ಷನ್ ನ ನಿಜ ಅಂತಾನೂ ಕೂಡ ಕನ್ಫರ್ಮ್ ಮಾಡಿದ್ರು. ಈ ಎಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಮನಿ ಟ್ರೇಲ್ ಏನಿರುತ್ತೆ ಇದನ್ನ ಪತ್ತೆ ಮಾಡಿದ್ರು. ಅಂದ್ರೆ ಅಂಗಡಿಯ ನೆಟ್ವರ್ಕ್ ಮೂಲಕ ದುಡ್ಡು ಟ್ರಾನ್ಸ್ಫರ್ ಮಾಡಿರೋ ಒಂದು ಪ್ರೂಫ್ ಸಹ ಸಿಕ್ತು. ಪಾರೇಖ್ ತನ್ನ ಒಂದು ಟೀಮ್ ಜೊತೆ ಪ್ರಾಫಿಟ್ ಯಾವ ರೀತಿ ಹಂಚ್ಕೊಳ್ತಿದ್ರು ಅಂತಾನೂ ಕೂಡ ಗೊತ್ತಾಯ್ತು. ಹಾಗಿದ್ರೆ ಸೆಬಿ ತನ್ನ ಒಂದು ಟೆಂಪ್ರರಿ ಸ್ಟೆಪ್ಸ್ ಗಳನ್ನ ಯಾವ ರೀತಿ ತಗೊಳ್ತು? ಸೆಬಿ ಈ ಒಂದು ಸ್ಕ್ಯಾಮ್ ನಲ್ಲಿ ಪ್ರೈಮರಿ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ಏನ್ ಮಾಡ್ತು ಗೊತ್ತಾ, ಮಾರ್ಕೆಟ್ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಒಂದು ಹಲವಾರು ಸ್ಟೆಪ್ಸ್ ಗಳನ್ನ ತಗೊಂಡಿದೆ. ಕೇತನ್ ಪಾರೇಖ್, ರೋಹಿತ್ ಸಲ್ಗಾಂವ್ಕರ್ ಮತ್ತೆ ಬೇರೆಯವರನ್ನ ತಕ್ಷಣಕ್ಕೆ ಟ್ರೇಡಿಂಗ್ ಮಾಡದಿರೋ ರೀತಿ ಬ್ಯಾನ್ ಮಾಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಎಲ್ಲ ಡೆರಿವೇಟಿವ್ ಪೊಸಿಷನ್ಸ್ ಯಾವ್ದ್ಯಾವ್ದಿದೆ ಇದನ್ನ ಬಿಟ್ಟು ಬಿಡೋದಕ್ಕೂ ಕೂಡ ಹೇಳಿದ್ರು. ಇನ್ನು ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ ಅನ್ನ ನಾವು ನೋಡಿದಾಗ ಇದಕ್ಕೋಸ್ಕರ ಸೆಬಿ ಯಾವ ರೀತಿ ಚೆಕ್ ಮಾಡ್ತಿದೆ. ಇದರಲ್ಲಿ ನಾವು ಕಲ್ತಿರುವಂತಹ ಪಾಠ ಏನ್ ಗೊತ್ತಾ, ಈ ದೊಡ್ಡ ಸ್ಕ್ಯಾಮ್ ಮಾರ್ಕೆಟ್ ನಂಬಿಕೆಗೆ ಒಂದು ದೊಡ್ಡ
ಲೆಸನ್ ಅಂತ ಹೇಳ್ಬೋದು. ಮಾರ್ಕೆಟ್ಸ್ ನಂಬಿಕೆ ಮೇಲೆ ನಿಂತಿದೆ. ಆದ್ರೆ ಯಾವಾಗ್ಲೂ ಕೂಡ ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕಾದ್ರೆ 1-2 ಬಾರಿ ಯೋಚನೆ ಮಾಡಿ ಡಿಸಿಷನ್ ಅನ್ನ ನೀವು ತಗೊಳ್ಬೇಕು. ಹಾಗೇನೆ ಎಲ್ಲ ಇನ್ವೆಸ್ಟರ್ಸ್ಗೂ ಕೂಡ ಇದು ದೊಡ್ಡ ಪಾಠ. ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ಒಂದ್ಸತಿ ದುಡ್ಡು ಹೋಯ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಇನ್ವೆಸ್ಟ್ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಭಾರತದ ಕ್ರಿಟಿಕಲ್ ಮಿನರಲ್ಸ್ ಅಂತ ನೋಡಿದಾಗ ಯಾವ ರೀತಿ ಪ್ರಾಬ್ಲಮ್ ಅನ್ನ ಅನುಭವಿಸ್ತಿದೆ. ನಮ್ಮ ಸರ್ಕಾರ ಇತ್ತೀಚೆಗೆ 21 ಮೈನಿಂಗ್ ಸೈಟ್ಸ್, ಇದನ್ನ ಕನ್ನಡದಲ್ಲಿ ಗಣಿಗಾರಿಕೆ ಸ್ಥಳ ಅಂತ ಹೇಳ್ತೀವಿ, ಇದನ್ನ ಒಂದು ಹರಾಜಿಗೆ ಇಟ್ಟಿದ್ದಾರೆ. ಈ ಜಾಗದಲ್ಲಿ ನಿಕಲ್, ಟಂಗ್ಸ್ಟನ್, ಕಾಪರ್, ಗೋಲ್ಡ್ ಮತ್ತೆ ರೇರ್ ಅರ್ತ್ ನಂತಹ ಒಂದು ಮಾಡರ್ನ್ ಟೆಕ್ನಾಲಜಿಗೆ ಮುಖ್ಯ ಆಗುವಂತಹ ಮಿನರಲ್ಸ್ ಗಳಿದಾವೆ. ಆದ್ರೆ ಈ ಜಾಗಗಳಿಗೆ ಯಾರೂ ಸಹ ಇಂಟ್ರೆಸ್ಟ್ ಅನ್ನ ತೋರಿಸ್ತಿಲ್ಲ. 7 ಕಡೆ ಮಿನಿಮಮ್ 3 ಬಿಡ್ಸ್ ಕೂಡ ಬಂದಿಲ್ಲ ಗೊತ್ತಾ. ಮತ್ತೆ 4 ಕಡೆ ಯಾರೂ ಸಹ ಬಿಡ್ ಮಾಡ್ಲೇ ಇಲ್ಲ. ಅದಕ್ಕೆ ಹರಾಜನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮೊದಲಿಗೆ ನಾವು ನೋಡ್ತಿದೀವಿ ಅಂತಂದ್ರೆ ಒಂದು ಬೇಜಾರಿನ ನ್ಯೂಸ್ ಸಹ ಇದೆ. ಆದ್ರೆ ಆಳಕ್ಕೆ ಇಳಿದು ನಾವು ನೋಡಿದ್ರೆ ಇದು ಭಾರತದ ಫ್ಯೂಚರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತಾನೂ ಕೂಡ ಗೊತ್ತಾಗತ್ತೆ. ಈಗ ನೋಡಿ ಸ್ನೇಹಿತರೆ, ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ನಿರ್ಣಾಯಕ ಖನಿಜಗಳಂತ ಏನ್ ಹೇಳ್ತೀವಿ, ಇದು ಯಾಕಷ್ಟು ಮುಖ್ಯ. ಇವತ್ತಿನ ವರ್ಲ್ಡ್ ಬೇಗ ಚೇಂಜ್ ಆಗ್ತಿದೆ ಗೊತ್ತಾ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, ರಿನ್ಯೂವಬಲ್ ಎನರ್ಜಿ ಆಗಿರ್ಬೋದು, ಮಾಡರ್ನ್ ಚಿಪ್ಸ್ ಮತ್ತೆ ಟೆಕ್ನಾಲಜಿ ಬ್ಯಾಟರೀಸ್ಗಳು, ಇವೆಲ್ಲನೂ ಕೂಡ ಕೆಲವು ಸ್ಪೆಷಲ್ ಮಿನರಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ಲಿಥಿಯಂ, ನಿಕಲ್, ಕೋಬಾಲ್ಟ್, ಕಾಪರ್, ರೇರ್ ಅರ್ತ್ ಎಲಿಮೆಂಟ್ಸ್ಗಳು, ಹಾಗೆ ಗ್ಯಾಲಿಯಂ, ಜರ್ಮೇನಿಯಂ, ಈ ತರ ವಸ್ತುಗಳೆಲ್ಲ ಏನಿರುತ್ತೆ ಇದನ್ನ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಈ ಮಿನರಲ್ಸ್ ಇಲ್ಲ ಅಂತ ಅನ್ಕೊಳ್ಳಿ, ನಾಳಿನ ಟೆಕ್ನಾಲಜಿನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಳೆ ಕಾಲದಲ್ಲಿ ಆಯಿಲ್ ಅಂದ್ರೆ ವರ್ಲ್ಡ್ ಎಕನಾಮಿಗೆ ಒಂದು ಬ್ಲಡ್ ತರ ಇತ್ತು ಅಲ್ವಾ. ಆದ್ರೆ ಇವಾಗ ಕ್ರಿಟಿಕಲ್ ಮಿನರಲ್ಸ್ ಮುಂದಿನ ಕಾಲಕ್ಕಷ್ಟೇ ಒಂದು ಇಂಪಾರ್ಟೆನ್ಸ್ ಅನ್ನ ತಗೊಂಡ್ ಬರುತ್ತೆ. ಈ ಒಂದು ಕ್ಷೇತ್ರನ ನಾವು ನೋಡಿದೀವಿ ಅಂತಂದ್ರೆ ಚೈನಾ ಮುಂದೆ ಇದೆ ಗೊತ್ತಾ. ಕ್ರಿಟಿಕಲ್ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮತ್ತೆ ಪ್ರಾಸೆಸ್ ಮಾಡೋ ಕೆಲಸದಲ್ಲಿ ಚೈನಾ ನಂಬರ್ 1 ಅಲ್ಲಿದೆ. ಇಂಡಿಯಾ ಎಲ್ಲಾ ಖನಿಜಗಳನ್ನ ಇಂಪೋರ್ಟ್ ಮಾಡಿಕೊಂಡು ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾ ಇದೆ. ಇನ್ನು ಭಾರತದ ಪ್ರಯತ್ನಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಮತ್ತೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ. ಇಂಡಿಯಾ ತನ್ನಷ್ಟಕ್ಕೆ ತಾನೇ ಈ ಒಂದು ಮಿನರಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ದಾರಿ ಹುಡುಕಕ್ಕೆ ಟ್ರೈ ಮಾಡ್ತಾನೆ ಇದೆ. ಮೈನಿಂಗ್ ಸೈಟ್ಸ್ ಆಕ್ಷನ್ಸ್ ಅಂದ್ರೆ ಗಣಿಗಾರಿಕೆ ಸ್ಥಳ ಹರಾಜನ್ನ ನಾವು ನೋಡಿದಾಗ ಗವರ್ಮೆಂಟ್ ಡೊಮೆಸ್ಟಿಕ್ ಅಂದ್ರೆ ದೇಶೀಯ ಮತ್ತೆ ಇಂಟರ್ನ್ಯಾಷನಲ್ ಕಂಪನೀಸ್ಗೆ ಈ ಜಾಗನ ಆಕ್ಷನ್ ಮಾಡ್ತಿದೆ, ಅಂದ್ರೆ ಹರಾಜಾಗ್ತಾ ಇದೆ. ಆದ್ರೆ 49 ಜಾಗದಲ್ಲಿ ಕೇವಲ 24 ಜಾಗಕ್ಕೆ ಮಾತ್ರ ಸಕ್ಸಸ್ಫುಲ್ ಆದಂತಹ ಬಿಡ್ ಬಂದಿದೆ ಗೊತ್ತಾ. ಈ ಸಿಚುವೇಶನ್ ಇಂದ ಮೈನಿಂಗ್ ಕಂಪನೀಸ್ಗೆ ಭಾರತ ಆಕರ್ಷಕವಾದ ಜಾಗ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಆಗೋದ್ರಿಂದ ಕಂಪನೀಸ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗತ್ತೆ. ಪೂರಕ ಸಮೀಕ್ಷೆಯ ಕೊರತೆ, ಎಕ್ಸ್ಪ್ಲೋರೇಷನ್ ಅಂತ ಏನ್ ಹೇಳ್ತೀವಿ. ಈಗ ಕಂಪನೀಸ್ ಇನ್ವೆಸ್ಟ್ ಮಾಡೋದಕ್ಕೆ ಮೊದಲೇ ಮಿನರಲ್ಸ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕೂಡ ಗೊತ್ತಿರಬೇಕು. ಆದ್ರೆ ನಮ್ಮ ಭಾರತ ಸರ್ಕಾರ ಜಾಸ್ತಿ ಜಾಗಗಳಲ್ಲಿ ಜಸ್ಟ್ ಪ್ರಿಲಿಮಿನರಿ ಸರ್ವೆ ಮಾತ್ರ ಮಾಡ್ತಿದೆ. ಅದು ಅಸ್ಪಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಕಂಪನೀಸ್ ಇನ್ವೆಸ್ಟ್ ಮಾಡೋದು ಜಸ್ಟ್ ಗ್ಯಾಮ್ಲಿಂಗ್ ತರ ಕಾಣ್ತಿದೆ ನೋಡಿ. ಅಧಿಕ ನಿಯಮಗಳು ಮತ್ತೆ ಪೇಪರ್ ವರ್ಕ್, ರೆಡ್ ಟೇಪ್ ಅಂತ ಹೇಳ್ತೀವಿ. ಈಗ ಮೈನಿಂಗ್ ಗೆ ನಾವು ನೋಡ್ತಿದೀವಿ ಅಂತಂದ್ರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇರಬೇಕು. ಸ್ಟೇಟ್ ಲೆವೆಲ್ ಅಪ್ರೂವಲ್ ತರ ಇರುವಂತಹ ತುಂಬಾ ಪರ್ಮಿಟ್ ಟೈಮ್ ಸಿಗೋಕೆ ಟೈಮ್ ಬೇಕಾಗತ್ತೆ. ಕೆಲವೊಮ್ಮೆ ಸೆಂಟ್ರಲ್ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟರೂ ಸಹ ರಾಜ್ಯ ಸರ್ಕಾರಗಳ ಅಪೋಸಿಷನ್ ಇರುತ್ತೆ. ಅದು ದೊಡ್ಡ ಪ್ರಾಬ್ಲಮ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಇನ್ನು ಉಪಾಯದ ತಗ್ಗುಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಮೈನಿಂಗ್, ಗಣಿಗಾರಿಕೆ ಮತ್ತೆ ನ್ಯಾಚುರಲ್ ಇನ್ವೆಸ್ಟ್ಮೆಂಟ್, ಇದನ್ನ ಮಾಡೋರ್ಗೆ ರಿಸ್ಕಿ ಅಂದ್ರೆ ಅಪಾಯಕಾರಿ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ದೊಡ್ಡ ಮೊತ್ತದ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ ಅನ್ಕೊಳ್ಳಿ, ಆದ್ರೆ ಪ್ರಾಫಿಟ್ ವಾಪಸ್ ಬರೋದಕ್ಕೆ ದಶಕಗಳೇ ಆಗ್ಬೋದು. ಇನ್ನು ಲೋಕಲ್ ಕಮ್ಯುನಿಟೀಸ್ ಮೈನಿಂಗ್ ನ ನಾವು ನೋಡಿದಾಗ ಇದನ್ನ ಆಪೋಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದು ಎನ್ವೈರನ್ಮೆಂಟ್ ಗೆ ಡ್ಯಾಮೇಜ್ ಮಾಡುವಂತಹ ಒಂದು ಅವಕಾಶ ಕೊಡುತ್ತೆ. ಹಾಗೇನೆ ಜನ ಬೇರೆ ಬೇರೆ ಕಡೆನೂ ಕೂಡ ಹೋಗ್ಬೇಕಾಗತ್ತೆ ಗೊತ್ತಾ. ಇದನ್ನ ತಡಿಬೇಕಾದ್ರೆ ಸರ್ಕಾರದ ಮುಂದಿನ ಹೆಜ್ಜೆಗಳು ಯಾವ್ಯಾವ ರೀತಿ ಇದೆ. ಈಗ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೆ. ಈಗ ನೋಡಿ, ಈ ಮಿನರಲ್ ಆಕ್ಟಿವಿಟೀಸ್ ಏನೆಲ್ಲ ಇರುತ್ತೆ, ಇದರ ಒಂದು ಆಕ್ಷನ್ ಮುಂದುವರಿಬೇಕು ಅಂತಂದ್ರೆ ಮೊದಲು ಜಾಗಗಳ ಎಕ್ಸ್ಪ್ಲೋರೇಷನ್ ಅಂದ್ರೆ ಸಂಶೋಧನೆ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಬೈಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಜಾಗಗಳ ಕ್ವಾಲಿಟಿ ಬಗ್ಗೆ ಒಂದು ಕ್ಲಿಯರ್ ಆದ ಪಿಕ್ಚರ್ ಕೊಡೋದು ಕೂಡ ತುಂಬಾನೇ ಮುಖ್ಯ. ಇನ್ನು ನಿಯಮಗಳ ಸರಳೀಕರಣ ನಾವು ನೋಡಿದ್ವಿ ಅಂತಂದ್ರೆ ರೆಡ್ ಟೇಪ್, ಕಾನೂನು ಪ್ರಕ್ರಿಯೆನ ಕಡಿಮೆ ಮಾಡೋದು ಮತ್ತೆ ಅಪ್ರೂವಲ್ ಪ್ರಾಸೆಸ್ ನ ತುಂಬಾ ಫಾಸ್ಟ್ ಮಾಡೋದು ಸಹ ಮುಖ್ಯ. ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್, ಇಂಡಿಯಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅನ್ನ ನೋಡಿದಾಗ USA ಇದನ್ನ ಲೀಡ್ ಮಾಡ್ತಿದೆ. ಹಾಗೇನೆ ಚೈನಾ ಮೇಲೆ ಡಿಪೆಂಡ್ ಆಗ್ತಿರೋದು ಸಹ ನಮ್ಮ ಭಾರತ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೆ ಗೊತ್ತಾ. ಇದರಿಂದ ನಮ್ಮ ಭಾರತ ದೇಶಕ್ಕೆ ಏನ್ ಪಾಠ ಸಿಗ್ತಿದೆ ನೋಡಿ. ಇದು ಇಂಡಿಯಾದ ಮುಂದಿನ ಇಂಪಾರ್ಟೆಂಟ್ ಸಮಯ ಅಂತಾನೆ ಹೇಳ್ಬೋದು. ನಾಳಿನ ಟೆಕ್ನಾಲಜಿಗೆ ಬೇಕಾಗ್ತಿರುವಂತಹ ಈ ಮಿನರಲ್ ನ ಹುಡುಕೋಕೆ ಮತ್ತೆ ಮೈನಿಂಗ್, ಈ ಗಣಿಗಾರಿಕೆ ಅಂತ ಏನ್ ಹೇಳ್ತೀವಿ, ಇದನ್ನ ಮಾಡೋಕೆ ಎಫಿಷಿಯಂಟ್ ಆಗಿರುವಂತಹ ದಾರಿನ ಹುಡುಕ್ಬೇಕು. ಈ ಪ್ರಾಬ್ಲಮ್ ಅನ್ನ ನಾವೇನಾದ್ರೂ ಸಾಲ್ವ್
ಮಾಡಿಲ್ಲ ಅಂತಂದ್ರೆ ನಮ್ಮ ಇಂಡಿಯಾ ಕ್ರಿಟಿಕಲ್ ಮಿನರಲ್ಸ್ ಅಂತ ಏನ್ ಕರಿತೀವಿ ಇದನ್ನ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ತಗೊಳ್ಬೇಕಾಗತ್ತೆ ಅಂತ ಸಿಚುವೇಶನ್ ಬರುತ್ತೆ ಗೊತ್ತಾ. ಆದ್ರೆ ನಮ್ಮ ಮೈನಿಂಗ್ ಸೈಟ್ಸ್ ಇನ್ವೆಸ್ಟ್ಮೆಂಟ್ ಏನಾದ್ರೂ ಒಂದು ಸೀಕ್ರೆಟ್ ತರ ಇತ್ತು ಅಂತಂದ್ರೆ ಕಂಪ್ನೀಸ್ಗಳು ಇನ್ವೆಸ್ಟ್ ಮಾಡೋದಕ್ಕೇನೆ ಮುಂದೆ ಬರೋದಿಲ್ಲ. ಕರೆಕ್ಟ್ ಆದ ರೂಲ್ಸ್, ಸ್ಮಾರ್ಟ್ ಪ್ರಾಸೆಸ್ ಮತ್ತೆ ಇನ್ವೆಸ್ಟರ್ಸ್ಗೆ ಒಂದು ಟ್ರಸ್ಟಬಲ್ ಎನ್ವೈರನ್ಮೆಂಟ್ ಏನಾದ್ರೂ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ಇಂಡಿಯಾ ಕ್ರಿಟಿಕಲ್ ಮಿನರಲ್ಸ್ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ಶಕ್ತಿನೇ ಕ್ರಿಯೇಟ್ ಮಾಡಬಹುದು ಗೊತ್ತಾ. ಈ ಸ್ಟೇಜ್ ಏನಿದೆ, ರಿನ್ಯೂವಬಲ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ನ ಒಂದು ಅಗತ್ಯನ ಪೂರೈಸೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟಾರ್ಟ್ ಅಂತ ಹೇಳ್ಬೋದು. ಇಂಡಿಯಾ ಈಗಾಗಲೇ ಈ ಕಡೆ ಫೋಕಸ್ ಮಾಡ್ತಿಲ್ಲ, ಅಂದ್ರೆ ಬೇರೆ ದೇಶಗಳು ಈ ಒಂದು ರಿಸೋರ್ಸಸ್ ಮೇಲೆ ಇನ್ಫ್ಲುಯೆನ್ಸ್ ಅನ್ನ ಹೊಂದಿದೆ ಗೊತ್ತಾ. ನಮ್ಮ ಭಾರತ ದೇಶ ತುಂಬಾ ಕೇರ್ಫುಲ್ ಆಗಿ ಹಾಗೂ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ಸ್ ಇಂದ ಸ್ವಲ್ಪ ಮೂವ್ ಮಾಡ್ತು ಅಂತಂದ್ರೆ ನಮ್ಮ ಇಂಡಿಯಾ ವರ್ಲ್ಡ್ ಲೆವೆಲ್ ನಲ್ಲಿ ಟೆಕ್ನಾಲಜಿ ಡ್ರಿವನ್ ಫ್ಯೂಚರ್ ನ ರೂಪಿಸಬಹುದು ಗೊತ್ತಾ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ಬೇಗ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, ಬ್ಲಿಂಕಿಟ್ ಗುರುಗಾವ್ನ ಕೆಲವು ಏರಿಯಾಸ್ ನಲ್ಲಿ 10 ಮಿನಿಟ್ ಆಂಬ್ಯುಲೆನ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ 10 ನಿಮಿಷದ ಆಂಬ್ಯುಲೆನ್ಸ್ ಸರ್ವಿಸ್ ನ ಶುರು ಮಾಡ್ಕೊಂಡಿದೆ. ಇದರಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್, AEDS ಅಂದ್ರೆ ಹೃದಯಾಘಾತಕ್ಕೆ ನೀಡುವಂತಹ ಒಂದು ಉಪಕರಣ ಮತ್ತೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಇರುವಂತಹ 5 ಆಂಬ್ಯುಲೆನ್ಸ್ ಇರತ್ತೆ ಗೊತ್ತಾ. ಇದರ CEO ಅಲ್ಬಿಂದರ್ ದಿನ್ಸಾ ಹೇಳಿರೋ ರೀತಿ ಈ ಸರ್ವಿಸ್ ನ ಮುಂದಿನ 2 ವರ್ಷಗಳಲ್ಲಿ ಬೇರೆ ಬೇರೆ ಸಿಟೀಸ್ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರಂತೆ. ಈ ಒಂದು ಮೂವ್ ಇಂದ ಬ್ಲಿಂಕಿಟ್ ಹೆಲ್ತ್ ಕೇರ್ಗೂ ಕೂಡ ಎಂಟರ್ ಮಾಡ್ತಿದೆ ಮತ್ತೆ ಎಮರ್ಜೆನ್ಸಿ ಮೆಡಿಕಲ್ ಆಕ್ಸೆಸ್ಗೂ ಸಹ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಬೋದು. ಇನ್ನು ಬ್ಲಿಂಕಿಟ್ ಆಪ್ ನ ನಾವು ನೋಡಿದ್ವಿ ಅಂತಂದ್ರೆ ಇವಾಗ್ಲಿಂದನೇ ಈ ಸರ್ವಿಸ್ ನ ಸಹ ನಾವು ಬುಕ್ ಮಾಡ್ಕೊಳ್ಬಹುದು ಗೊತ್ತಾ. ನಂಬರ್ 2, ಇಂಡಿಯಾದ ಶುಗರ್ ಕನ್ಸಪ್ಷನ್ 2024 ಹಾಗೂ 25ರಲ್ಲಿ ಅಂದ್ರೆ ಶುಗರ್ ಇಯರ್ ಅಂತ ಕರಿತೀವಿ. ಸಕ್ಕರೆ ವರ್ಷದಲ್ಲಿ ನಾವು ನೋಡಿದಾಗ 28 ಮಿಲಿಯನ್ ಟನ್ಸ್ ಇದರಿಂದ ಇಳ್ದೋಗಿದೆ. ಕಳೆದ ವರ್ಷಕ್ಕೆ ನಾವು ಹೋಲಿಸಿದ್ರೆ 1.5 ಮಿಲಿಯನ್ ಟನ್ಸ್ ಅಷ್ಟು ಕಮ್ಮಿ ಆಗಿರ್ಬೋದು ಅಂತಾನೂ ಕೂಡ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಇದಕ್ಕೆ ಮೇನ್ ರೀಸನ್ ಎಲೆಕ್ಷನ್ ಇಂದ ಇರುವಂತಹ ಒಂದು ಡಿಮ್ಯಾಂಡ್ ಇರ್ತಿಲ್ವಂತೆ. ಇನ್ನು ಇಂಡಿಯನ್ ಶುಗರ್ ಅಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ISMA ರ ರಿಪೋರ್ಟ್ ಅನ್ನು ನಾವು ನೋಡಿದಾಗ SY 2024 ಹಾಗೂ 2025 ನ ಮೊದಲ 4 ತಿಂಗಳಲ್ಲಿ ಡೊಮೆಸ್ಟಿಕ್ ಸೇಲ್ಸ್ ಕೋಟಾ ಲಾಸ್ಟ್ ಇಯರ್ ಏನಾದ್ರೂ ಹೋಲಿಸಿದ್ವಿ ಅಂತಂದ್ರೆ 0.7 ಮಿಲಿಯನ್ ಟನ್ಸ್ ಅಷ್ಟು ಕಮ್ಮಿ ಆಗಿದೆ ಗೊತ್ತಾ. ಇನ್ನು ಸಕ್ಕರೆ ಪ್ರೊಡಕ್ಷನ್ ಕರೆಂಟ್ ಮಾರ್ಕೆಟಿಂಗ್ ಇಯರ್ ನ ಫಸ್ಟ್ ಕ್ವಾರ್ಟರ್ ನಲ್ಲಿ 16% ಡೌನ್ ಆಗಿದೆ, ವಿಚ್ ಮೀನ್ಸ್ 9.5 ಮಿಲಿಯನ್ ಟನ್ಸ್ ಆಗಿದೆ ಅಂತ ಅರ್ಥ. ಇನ್ನು ಲಾಸ್ಟ್ ಇಯರ್ ನಲ್ಲಿ ನಾವು ನೋಡಿದಾಗ 11.3 ಮಿಲಿಯನ್ ಟನ್ಸ್ ಇತ್ತು. ಅದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ, ಮಹಾರಾಷ್ಟ್ರದಲ್ಲಿ ಇದು ಕಮ್ಮಿ ಆಗಿದ್ದು. ನಂಬರ್ 3, ಕೋಲ್ ಇಂಡಿಯಾ ಲಿಮಿಟೆಡ್ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ನಾವು ನೋಡಿದಾಗ FY 25 ಈ ಒಂದು ಹಣಕಾಸಿನ ವರ್ಷದಲ್ಲಿ ಈ ತರ ರಿಪೋರ್ಟ್ ಬಂದಿದೆ. 2.2% ಇಯರ್ ಆನ್ ಇಯರ್ ಅಂತ ಹೇಳ್ತೀವಿ, ಅಂದ್ರೆ ವಾರ್ಷಿಕದ ಏರಿಕೆಯಿಂದ 543.4 ಮಿಲಿಯನ್ ಟನ್ಸ್ ಅಂದ್ರೆ ಇಷ್ಟು ಪ್ರೊಡಕ್ಷನ್ ಮಾಡಿದೆ ಅಂತ ಅರ್ಥ. ಲಾಸ್ಟ್ ಇಯರ್ ಇದು 531.9 ಮಿಲಿಯನ್ ಟನ್ಸ್ ಇತ್ತು, ಅಂದ್ರೆ ಡಿಸೆಂಬರ್ 2024ರಲ್ಲಿ ಪ್ರೊಡಕ್ಷನ್ 0.7% ಇಯರ್ ಆನ್ ಇಯರ್ ಏರಿಕೆ ಆಗಿದೆ, ಅಂದ್ರೆ 72.4% ಮಿಲಿಯನ್ ಟನ್ ಆಗಿದೆ ಅಂತ ಅರ್ಥ. ಇನ್ನು ಕೋಲ್ ಆಫ್ ಟೇಕ್ ಅಂದ್ರೆ ಕಲ್ಲಿದ್ದಲಿನ ಒಂದು ಖರೀದಿಯನ್ನ ನಾವು ನೋಡಿದಾಗ 1.6% ಇಯರ್ ಆನ್ ಇಯರ್ ಏರಿಕೆ ಆಗಿದೆ. ಇನ್ನು 561.2 ಮಿಲಿಯನ್ ಟನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. CIL ಅಂದ್ರೆ FY 25ಗೆ ನಾವು ನೋಡಿದಾಗ 838 ಮಿಲಿಯನ್ ಟನ್ಸ್ ಒಂದು ಪ್ರೊಡಕ್ಷನ್ ಟಾರ್ಗೆಟ್ ಇದ್ರೂ ಕೂಡ 822 ಇಂದ 823 ವರೆಗೂ ಮಿಲಿಯನ್ ಟನ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡಬಹುದು. ಯಾಕೆ ಅಂತಂದ್ರೆ ಲ್ಯಾಂಡ್ ಆಕ್ವಿಸಿಷನ್ ಮತ್ತೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಚೇರ್ಮನ್ PM ಪ್ರಸಾದ್ ಹೇಳಿದ್ದಾರೆ. ವೀಕ್ಷಕರೇ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ, ಸೈನಿಂಗ್ ಆಫ್.